ವೀಕ್ಷಕರೇ, ಸಕಲೇಶಪುರದಲ್ಲಿ ಮಲೆನಾಡು ಭಾಗದಲ್ಲಿ ಕಾಫಿ ತೋಟ, ಏಲಕ್ಕಿ, ಮೆಣಸು ಹಾಗೂ ಅಡಿಕೆ, ತೆಂಗಿನ ಗಿಡ, ಬಾಳೆ ಮತ್ತು ಕಾಫಿಗೆ ಹಣ್ಣನ್ನು ಬಿಡಿಸಿ ಇಟ್ಟಿರೋದನ್ನು ನೀವು ನೋಡ್ಬೋದು. ನೋಡಿ, ಕಾಫಿ ಹಣ್ಣು ಕೊಯ್ಲಿಗೆ ಬಂದಿರೋವಂಥದ್ದು, ಅದನ್ನು ಬಿಸಿಲಲ್ಲಿ ಒಣಗಾಕ್ಲಿಕ್ಕೆ ಇಟ್ಟಿದ್ದಾರೆ. ಎಷ್ಟು ಕಾಫಿ ಇದೆ ನೋಡಿ. ನಾನು ಎಲ್ರಿಗೂ ಫೋನು ನೋಡಿ, ತೋಟ ಹೇಗಿದೆ. ತೋಟ ಕೂಡ ನೋಡ್ಬೋದು. ಸುಂದರವಾಗಿರ್ತಕ್ಕಂಥ ಹಸಿರಿನಿಂದ ತುಂಬಿರ್ತಕ್ಕಂಥ ತೋಟ. ವರ್ಷ ಪೂರ್ತಿ ಪ್ರತಿ 12 ತಿಂಗಳು ಸಹ ಇದೇ ರೀತಿ ಹಸಿರಿನಿಂದ ತುಂಬಿರ್ತಕ್ಕಂಥ ಕಾಫಿ ಹಣ್ಣು ನೋಡಲಿಕ್ಕೆ ಒಂದು ಘಮಘಮಿಸ್ತಾ ಇರ್ತಕ್ಕಂಥ ಕಾಫಿ ನೋಡಿ. ನರ್ಸರಿ ಕೂಡ ಇದೆ. ಹೀಗೆ ಇಲ್ಲಿಯ ಬೆಳೆನೇ ಕಾಫಿ. ಅಂಡೆ ಒಲೆ, ಸಾಕು ಪ್ರಾಣಿಗಳು ನೋಡಿ. ತೋಟದ ರಕ್ಷಕರು ಇವರು, ಮನೆಯನ್ನು ಕಾಯ್ತಕ್ಕಂಥ ಕಾವಲುಗಾರರು ಇವರು ನೋಡಿ. ಹೇಗಿದ್ದಾರೆ ನಮ್ಮ ಕಾವಲುಗಾರರು. ಯೋಗ ಒಂದು ಪಿಲ್ಲರ್ ಇದ್ದಂಗೆ ಇವರು. ಭಾರತ್ ಸೇವಾದಳದ ತಾಲೂಕು ಅಧ್ಯಕ್ಷರು ಇಬ್ರಾಹಿಂ ಅವರು, ಉಪಾಧ್ಯಕ್ಷರು ಕೃಷ್ಣಪ್ಪ ಪೂಜಾರರು, ಯೋಗ ಸಮಿತಿ ಅಧ್ಯಕ್ಷರು ಹರೀಶ್ ಅವರು. ಇವತ್ತು ಏನು NIC ಕ್ಯಾಂಪ್ ನಡೀತದೆ, ಕ್ಯಾಂಪಿಗೆ ಈ ಒಂದು ಹಳ್ಳಿಯ ವೀಕ್ಷಣೆ ಏನಿತ್ತು, ತೋಟದ ಭೇಟಿ ಏನಿತ್ತು, ವೀಕ್ಷಣೆ ಏನಿತ್ತು, ಇಲ್ಲಿಯ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ಇಲ್ಲಿಂದ ಹಲವಾರು ಮುಖಂಡರು ನಮಗೆ ನಮ್ಮ ವಿದ್ಯಾರ್ಥಿಗಳೊಂದಿಗಿದ್ದಾರೆ. ಹಾಗಾಗಿ ಏನು ಇವತ್ತಿನ ಊಟದ ವ್ಯವಸ್ಥೆ ನಮ್ಮ ಅಧ್ಯಕ್ಷರು ಎಲ್ಲ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಉಪ್ಪು, ಹೋಳಿಗೆ ಪಾಯಸ, ಸಬ್ಬಕ್ಕಿ ಪಾಯಸನಾ? ಕಬ್ಬಕ್ಕಿ ಪಾಯಸ, ಸಬ್ಬಕ್ಕಿ ಪಾಯಸ, ಒಬ್ಬಟ್ಟು. ಯಾವ ತರದ ಒಬ್ಬಟ್ಟು ಇದು? ಕಾಯಿ ಒಬ್ಬಟ್ಟು. ಕಾಯಿ ಒಬ್ಬಟ್ಟು. ಇದು ಪಲ್ಯ, ಇದು ಹೆಸರುಕಾಳು ಪಲ್ಯ. ಇದು ಕೋಸುಂಬರಿ, ಸೌತೆಕಾಯಿ, ಹೆಸರು ಬೇಳೆ, ಕಡುಬು ಅಂತ. ಅಕ್ಕಿ ಕಡುಬು ಮಲೆನಾಡ ಸ್ಪೆಷಲ್. ಸ್ಪೆಷಲ್ ಇರುತ್ತಿದೆ, ಮಲೆನಾಡ ಸ್ಪೆಷಲ್. ಸ್ಪೆಷಲ್ ಸ್ನೇಹಿತರೆ, ಅಕ್ಕಿ ಕಡುಬು ಪ್ಲಸ್ ಖಾರ ಚಟ್ನಿ, ಇದಕ್ಕೆ ಹಸಿಮೆಣಸಿನಕಾಯಿ ಚಟ್ನಿ, ತುಪ್ಪ ಕೊಡ್ತೀವಿ, ಅದಕ್ಕೆ ತುಪ್ಪ. ಇದು ಪಲಾವ್, ಪಲಾವ್. ಆಮೇಲೆ ಇದು ಮೊಸರು ಗೊಜ್ಜು. ಓಕೆ.